ರೈತನ ಬದುಕು ಎಲ್ಲರ ಜೀವನಕ್ಕೂ ಆಧಾರ ಶಕ್ತಿ. ಮನುಷ್ಯನಿಗೆ ನೀರಿಲ್ಲ, ಗಾಳಿ ಇಲ್ಲ ಅಂದರೂ ಗಂಜಿನಾದರೂ ಬೇಕು. ಒಂದು ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ಆ ಅನ್ನವನ್ನು ಕೊಡ್ತಕ್ಕಂಥ ರೈತರನ್ನು ಗುರುತಿಸಿದ್ದು ಭಾಳ ಹೆಮ್ಮೆಯ ಮಾತು. ರೈತರ ಒಂದು ಬದುಕನ್ನು ಗುರುತಿಸಿ ರೈತನಿಗೆ ಒಂದು ಚೈತನ್ಯಶಕ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರತಕ್ಕಂಥ ಸಾಧನೆ ಅಂತಕ್ಕಂಥದ್ದು ಹೇಳೋದು. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದರು, ರೈತರ ಬದುಕಿಗೆ ವರ್ಣನ ಒಂದು ಪ್ರಭಾವ ಭಾಳ ಮುಖ್ಯ ಅಂತ. ನೀರಿದ್ದರೆ ಬದುಕು ಅಂತ. ಆ ನೀರಿನ ಪ್ರಭಾವವನ್ನು ಯಾರ ಶಕ್ತಿನೂ ಅಲ್ಲದು. ನೀರನ್ನು ಐತಪ್ಪ ದಿಲ್ಲಿ ಒಳಗೆ ಮೋದಿಯವರು ತಮ್ಮ ಭಾಗದಲ್ಲೆಲ್ಲ ನೀರನ್ನು ಕಟ್ಟಿ ಟ್ಯಾಂಕ್ ಕಟ್ಟಿ ಇಟ್ಕೊಂಡಾರ ಅಂತ ಅನ್ಬೋದು. ಇಲ್ಲ ಇಲ್ಲೇ ನಮ್ಮ ಬೆಂಗಳೂರು ನಗರದಲ್ಲಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನೀರನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರಂತ ಅಂದಿರ್ಬೋದು. ಅದರ ನೀರು ಯಾರು ಸತ್ತು, ಅದು ಭಗವಂತನ ನೀರು, ಅದು ಭಗವಂತ ಕೊಡುವಂಥ ಆಶೀರ್ವಾದ. ಆ ಗಂಗೆ ಬಂದಾಗ ತೀರ್ಥ ಆಗತ್ತೆ. ತೀರ್ಥವನ್ನು ಸೇವನೆ ಮಾಡಿಕೊಂಡು ಶಕ್ತಿ ಉಳ್ಳುವಂಥ ರೈತರಾಗ್ತೀವಿ. ರೈತರ ಅನ್ನ ಪ್ರಸಾದ ಆಗುತ್ತೆ. ಆ ರೈತರ ಬದುಕನ್ನು ನಾವು ಎಷ್ಟು ರೀತಿಯಿಂದ ನಾವು ಶ್ರದ್ಧಾಭಕ್ತಿಯಿಂದ ಮಾಡ್ತೀವೋ, ಭಗವಂತನ ಪ್ರಾರ್ಥನೆ ಆ ಶ್ರದ್ಧಾಭಕ್ತಿಯಲ್ಲಿ ಮಾಡೋರಾಗಬೇಕು. ಈಗ ತಾನೇ ನಾನು ಹೇಳಿದ್ದೀವಿ ಜಿ ಪರಮೇಶ್ವರ್ ಅವರಿಗೆ, ನಿಮ್ಮ ಎಲ್ಲ ದೇವಾಲಯ, ಮುಜರಾಯಿ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯ ಏನದು ಒಂದು ಪ್ರತಿಷ್ಠಾಪನೆ ಆಗಿದ್ದವು. ಒಂದು ಕಾಲದಲ್ಲಿ ರಾಜ ಮಹಾರಾಜರು, ಋಷಿಪುಂಗವರು ತಪಸ್ಸನ್ನು ಮಾಡಿ, ತ್ಯಾಗ ಜೀವನವನ್ನು ಮಾಡಿ, ರಾಜಮನೆತನದವರು ಆ ಒಂದು ದೇವಾಲಯಗಳನ್ನು ಸ್ಥಾಪನೆ ಮಾಡ್ಕೊಂಡ್ಬಂದಿದ್ದಾರೆ. ಅದರ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಆ ಪ್ರಸಾದವನ್ನು ಪಡೀತಕ್ಕಂಥದ್ದು ನಮ್ಗೆ ಆಗ್ತಾ ಇಲ್ಲ. ಆ ಒಂದು ವ್ಯವಸ್ಥೆಯಲ್ಲಿ ಉಪಮುಖ್ಯಮಂತ್ರಿಯವ್ರಿಗೆ ನಾನು ಕಿವಿ ಮಾತು ಹೇಳಿದೆ, ಎಲ್ಲ ಮುಜರಾಯಿ ದೇವಸ್ಥಾನಗಳು ಬೆಳಗ್ಗೆ 6 ಗಂಟೆ ಒಳಗಾಗಿ ಅದಕ್ಕೆ ಒಂದು ಅರ್ಚನೆ, ಅರ್ಪಣ, ಮಂಗಳಾರತಿ ಸಲ್ಲಿಸಬೇಕು. ಸಲ್ಲಿಸಿದರೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಭಗವಂತನಿಗೆ ಪ್ರೀತಿ ಆಗುತ್ತೆ. ಆ ಒಂದು ವ್ಯವಸ್ಥೆಯಲ್ಲಿ ಮಳೆರಾಯ ಸುಗಮವಾಗಿ ದೊರೆಯಲು ಸಂದೇಹನೇ ಇಲ್ಲ. ಆ ಒಂದು ವ್ಯವಸ್ಥೆಯನ್ನು ನಾವು ರೈತರು ಮಾಡಬೇಕು, ರಾಜಕೀಯ ಮುಖ್ಯಸದ್ಯಗಳೇ ಮಾಡಬೇಕು, ಆ ವ್ಯವಸ್ಥೆ ಮಾಡಬೇಕು. ಎಲ್ಲ ಬಿಡೋದು, ಎಲ್ಲೆಲ್ಲೂ ಕಿಡಿಗೇಡಿ ಬುದ್ಧಿ ಮಾಡಿಕೊಂಡು ರೋಡಿಗೆ ಬುದ್ಧಿ ಒಳ್ಳೆ ಆಡೋದು, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಬನ್ನಿ ಬುದ್ಧಿಯವರೇ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ನೀರು ಅಷ್ಟು TMC ನೀರು ಹೋಗೈತಿ, ಇಷ್ಟು TMC ನೀರು ಹೋಗೈತಿ ಅಂತೇಳಿ ಗುರುಗಳನ್ನ ಕರ್ಕೊಂಡೋಗಿ ಬಿಸಿಲಾಗ ಒಣಗಾಕ ನಿಲ್ಲಿಸೋದು. ಬರ್ರಿ ಬುದ್ಧಿ ಅಂಥೇಳಿ. ಗುರುಗಳ ನೀವು ತಪಸ್ವಿಗಳಾಗಿದ್ದೀರಿ, ಸ್ವಾಮಿಗಳಾಗಿದ್ದೀರಿ, ನಮಗೆ ಮಳೆ ಬಂದಿಲ್ಲ, ಏನಾರು ಒಂದು ಆಶೀರ್ವಾದ ಮಾಡಿರಿ ಅಂತ ಕೇಳೋ ಭಕ್ತ ಒಬ್ಬನೂ ಬಂದಿಲ್ಲ ನಮ್ಮ ಅಂತ್ಯಕ್ಕೆ. ಗುರು ಮಂತ್ರಾಧೀನ, ಶಿಷ್ಯ ತಂತ್ರಾಧೀನ. ಗುರು ಯಾವಾಗಲೂ ಮಂತ್ರ ಪಠಣವನ್ನು ಮಾಡ್ತಕ್ಕಂಥದ್ದೇ ಅವನ ಶಕ್ತಿ. ಶಿಷ್ಯ ಇಸ್ಪೆಟ್ನೆಂಟ್ ಜೋಕರ್ ಅವರು ಎಲ್ಲ ಮಾಡ್ತಾನೆ. ಸಾಯಂಕಾಲ ಆದಮೇಲೆ ಒಂದು ಕ್ವಾರ್ಟರ್ ಹಾಕ್ಕೊಂಬಿಟ್ಟು ಅಪ್ಪನ್ನ, ಅವನ್ನ, ಹೆಂಡ್ತಿನ, ದೇವ್ರನ್ನ, ದಿನರನ್ನ ಎಲ್ಲರನ್ನೂ ಬೈತಿರ್ತಾನೆ. ಹೌದನಪ್ಪ, ಶಿಷ್ಯ ಮಾಡೋ ಕತೆ ಇದು. ಗುರು ಧರ್ಮ ಉಳಿಲಿ, ಭಕ್ತ ಉದ್ಧಾರ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಭಾಗದಲ್ಲಿ ಎಲ್ಲರೂ ಯಾವ ಶಿಷ್ಯರು ಬಂದ್ರೂ ಗುರುಗಳ ಮಳೆ ಬಂದಿಲ್ಲ ಅಂತ ಒಬ್ಬ ಶಿಷ್ಯನು ಇವತ್ತಿಗೂ ಕೇಳಿಲ್ಲ. ಈಗ ನನ್ನ ಕಿವಿ ಬಿದ್ದದ್ದು ಮಳೆ ಇಲ್ಲ ನೋಡ್ರಿ ಬುದ್ಧಿ ಅಂತ ಅವ್ರು ಕೇಳಿರೋದು. ನನ್ನ ಕಿವಿ ಬಿದ್ದೈತಿ, ಮಳೆ ಬರೋಂಗಿಲ್ಲ ಅಂತಂಗದ ತಡದ ಮಳೆ ಆಗೈತಿ, ಖಂಡಿತ ಮಳೆ ಬರ್ತೈತಿ. ಅದರ ಒಂದು ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಮುಂದೂ ಕೂಡ ಆ ಅನುಷ್ಠಾನವನ್ನು, ಜಪತಪಗಳನ್ನು ಮಾಡೋರಾಗ್ತೀವಿ. ರೈತರು ಕೂಡ ನೀವು ಹಸಿರು ಶಲ್ಲೆಯನ್ನು ಮೈಮೇಲೆ ಹಾಕ್ಕೊಂಡಿದ್ದೀರಾ. ಹಸಿರು ಜೀವನದ ಉಸಿರು ಅಂತ. ಆ ಹಸಿರು ಬೇಕಂದ್ರೆ ನಮ್ಮ ಪರಮಾತ್ಮನ ಜಡೆ ಗಂಗೆ ನಮಗೆ ಬೇಕೇ ಬೇಕು. ಅವಳ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ರೈತರ ಊರಲ್ಲೂ ಕೂಡ ಒಂದು ಬಸವೇಶ್ವರ ದೇವಸ್ಥಾನ ಇರ್ತತಿ, ಒಂದು ಈಶ್ವರ ದೇವಾಲಯ ಇರ್ತತಿ, ಒಂದು ವಿಷ್ಣು ದೇವಾಲಯ ಇರ್ತತಿ. ಯಾವ್ಯಾವ ದೇವಾಲಯಗಳದಾವೋ
ಎಲ್ಲ ರೈತರು ಸೇರಿ ಬೆಳಗಿನ ಜಾವ ಅದಕ್ಕೆ 6 ಗಂಟೆ ಒಳಗಾಗಿ ಮಂಗಳಾರತಿ ಆಗುವಂಗೆ 48 ದಿನ ಮಾಡಿರಿ, ನಿಮ್ಮೂರು ಕೋಡಿ ಒಡೆದು ಹೋಗೋಂಗೆ ನೀರು ಬರ್ತದೆ. ಅದು ನಿದರ್ಶನ ಶಕ್ತಿ ಇದೆ, ಪ್ರಶ್ನೆ ಇಲ್ಲ. ನಾವೇನು ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹೇಳ್ತೀವಲ್ಲ, ಅನ್ನಮಯವಾಗಿರ್ತಕ್ಕಂಥ ಈ ಶರೀರ, ಅದಕ್ಕಾಗಿ ಭಗವಂತನ ಆಶೀರ್ವಾದ ಬೇಕಾಗಿರ್ತತಿ. ನಾವು ಭಗವಂತನ ಪ್ರಾರ್ಥನೆ ಮಾಡೋಕ್ಕೆ ಕಲಿಬೇಕು. ಇವತ್ತಿನ ಒಂದು ಪ್ರವೃತ್ತಿಯಲ್ಲಿ ಸಾಯಂಕಾಲ ಆದಮೇಲಿಂದ ನಮ್ಮ ಬುದ್ಧಿ ಸ್ಥಿಮಿತ ಇರುವುದಿಲ್ಲ. ಆ ಬುದ್ಧಿ ಕಂಟ್ರೋಲ್ ತರಬೇಕನ್ನು ಮಲಗುವಾಗ ಭಗವಂತ ಬೆಳಗರೊಳಗೆ ನಮ್ಮ ಎಚ್ಚರಿಕೆ ಆಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಕೊಡಪ್ಪ, ಮುಂದಿನ ಬದುಕನ್ನು ನಾವು ರೂಪಿಸ್ಕೋಬೇಕಂಥೇಳಿ ಭಗವಂತನ ಧ್ಯಾನ ಮಾಡಿ ಮಲ್ಕೊಳ್ಳೋರು ಯಾರದಾರ? ಹೆಂಡ್ತಿ ಬೈದು ಮಕ್ಕೋತಾನ, ಅತ್ತಿ ಮಾವನ ಬೈದು ಮಕ್ಕೋತಾನ, ದುಡ್ಡು ಸಾಲ ಕೊಡಲಿಲ್ಲ ಅಂತ ಮಕ್ಕೋತಾನ. ಎಲ್ಲ ನೋಡಿದ್ರೆ ಎಲ್ಲರನ್ನು ಬೈಯುವುದಾಗೈತೆ ಹೊರತು ಸ್ಮರಣೆ ಮಾಡೋರು ಯಾರು ಬೆಳ್ಳೆ ಎಣಸ್ ಜನನೇ ಇಲ್ಲ. ಈ ಪರಿಸ್ಥಿತಿಗಾಗಿರೋದ್ರಿಂದ ಮಳೆ ಹಿಂದುಳಿದೈತಿ. ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತ. ಈಗೇನು ರೈತರ ಬದುಕು ನೀವು ಬಂದಿರಲ್ಲ, ರೈತರು ನಿಮ್ಮ ಊರೊಳಗಿರ್ತಕ್ಕಂಥ ದೇವಾಲಯವನ್ನು ಪರಿಪೂರ್ಣ ಬೆಳಗಿನ ಜಾವ ಆ ಒಂದು ಪೂಜೆ ಆಗ್ತಕ್ಕಂಥ ಅರ್ಚಕರಿಗೆ ಹೇಳಿ ನೀವು ಪ್ರಾರ್ಥನೆ ಸಲ್ಲಿಸ್ರಿ, ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ರೈತರ ಒಂದು ಸನ್ಮಾನ ಕಾರ್ಯಕ್ರಮ ಭಾಳ ಸಂತೋಷ ತಂದಿರತಕ್ಕಂಥದ್ದು. ಇನ್ನೂ ಹೆಚ್ಚಿನ ರೀತಿಯಿಂದ ರೈತರ ಬದುಕು ಬಾಳು ಬಂಗಾರವಾಗಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ, ಈ ಎಲ್ಲ ವಿಚಾರದಲ್ಲಿ ನಮ್ಮ ಕನ್ನಡ ಪ್ರಭಾ ನ್ಯೂಸ್ನವರು ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಚಾರ ಮತ್ತು ಸಂಘಟನೆ. ಒಂದು ಹನಿ ಮಸಿ ದೇಶಕ್ಕೆಲ್ಲ ಖುಷಿ. ಅವರು ಪ್ರಚಾರ ಮಾಡುವರ ಜೊತೆಗೆ ಬದುಕನ್ನು ಮಾಡಿರ್ತಕ್ಕಂಥ ಗುರುತಿಸ್ಕೊಂಡೊಂದು ಏನು ಮಾಡ್ಕೊಂಡು ಬಂದಿದ್ದಾರೆ, ಅದು ಇನ್ನೂ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶ. ಅದಕ್ಕೆ ಮತ್ತೆ ಶ್ರೀಮಂತರಾಗಿರ್ತಕ್ಕಂಥವರೆಲ್ಲ ಅವರಿಗೆ ಹೆಗಲು ಕೊಟ್ಟು, ಈಗ ನಾವು ನೋಡಿದ್ವಿ ಎಲ್ಲರಿಗೂ ಸನ್ಮಾನಿತನ ಕರೆದ್ರು, ಸನ್ಮಾನಿತರಿಗೆ ಇಷ್ಟು ಬಹುಮಾನ ಹಣ ಕೊಡ್ತೀವಿ ಅನ್ನತಕ್ಕಂಥದ್ದು, ಅವ್ರಿಗೇನು ಪ್ರಶಸ್ತಿ ಕೊಡುವಂಥ ಶಕ್ತಿಯನ್ನು ಕೊಡತಕ್ಕಂಥದ್ದು ಶ್ರೇಷ್ಠ ದಾನಿಗಳಾಗೆಲ್ಲ ಮುಂದೆ ಬಂದಿದ್ದಾರೆ. ಅವ್ರಿಗೂ ಕೂಡ ಗುರುತಿಸ್ಕೊಂಡು ಅವರನ್ನು ಕೂಡ ಪ್ರತಿನಿಧಿಯನ್ನಾಗಿ ಗುರುಗಳ ಸಮ್ಮುಖದಲ್ಲಿ, ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲರನ್ನೂ ಸನ್ಮಾನ ಮಾಡಿ ತೃಪ್ತಿಕರವಾಗಿರ್ತಕ್ಕಂಥ ಸಂತೋಷವನ್ನು ತಂದಿದೆ. ಆ ಭಗವಂತನ ಕೃಪೆಯಿಂದ ನಿಮ್ಮ ಬದುಕು ಭಾಳ ಬಂಗಾರವಾಗಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ ಭೂಯಾತ್. ಸಾಂಬಜಯ ನಮ ಪಾರ್ವತೀಪತಿ ಹರ ಹರ. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಭೋಲೋ ಭಾರತ್ ಮಾತಾ ಕಿ. ರೈತ ಬಂದವರು ರೈತರ ಮಹಾರಾಜ್ ಕಿ. ಎಲ್ಲ ರೈತರು ತಮ್ಮ ಊರಿಗೆ ಹೋಗಿ ದೇವಾಲಯದ ಅರ್ಚಕ ದೇವರ ಪ್ರತಿರೂಪ, ಆ ಅರ್ಚಕನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬೆಳಗಿನ ಜಾವ 6 ಗಂಟೆ ಒಳಗಾಗಿ ಆ ಒಂದು ಪ್ರಾರ್ಥನೆ ಅರ್ಚನೆ ಅರ್ಪಣೆ ಮಾಡುವಂಥದ್ದನ್ನು ಎಲ್ಲರ ಕಿವಿ ಮಾತನ್ನು ಹೇಳಿ ಆ ಸಾಧನೆ ಮಾಡಿರಿ. ನಾನು ನನ್ನ ಮಟ್ಟಕ್ಕೆ ಹೋಗಿ ನನ್ನ ಅನುಷ್ಠಾನ ಪ್ರಾರಂಭ ಮಾಡ್ತೀನಿ. ಆದಷ್ಟು ಬೇಗ ನಿಮಗೆ ಮಳೆ ಬರುವಂಥ ಶಕ್ತಿ ಸಾಮರ್ಥ್ಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮತ್ತೊಂದು ಮಾತನ್ನು ಹೇಳುತ್ತಾ ವಿರಾಮ ಕೊಡುತ್ತೀವಿ. ಶಿವಂ ಭೂಯಾತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.